ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಬಿಸಿನೀರು ಕುಡಿಯೋದು ನನ್ನ ಪ್ರತಿನಿತ್ಯದ ಅಭ್ಯಾಸ ಆಗಿದೆ. ಹಾಗಾಗಿ ನಾನು ಬಿಸಿನೀರು ಕುಡಿದಿದ್ದೆ. ಹಾಗಾಗಿ ಇವಾಗ ಮಗು ಎದ್ದಿದ್ದ, ಅವನಿಗೆ ಬಿಸಿನೀರು ಕೊಡೋಣ ಅಂತ ಹೇಳಿ ಕಾಯಿಸ್ತಾ ಇದ್ದೀನಿ. ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಕೂಡ ನೀವು ಪ್ರತಿನಿತ್ಯ ಬೆಳಗ್ಗೆ ಎದ್ದು ಹಾಲು ಇಲ್ಲ ಕಾಫಿ ಟೀ ಕೊಡೋದಕ್ಕಿಂತ ಈ ರೀತಿ ಉಗುರು ಬೆಚ್ಚಗಿರೋ ಬಿಸಿನೀರನ್ನು ಕೊಡಿ, ತುಂಬ ಒಳ್ಳೆಯದು. ಕುಡಿಯೋದಿಲ್ಲ ಅಂತ ಹೇಳಿ ಮಕ್ಕಳಿಗೆ ಇದು ಮಾಡಬೇಡಿ. ಅಭ್ಯಾಸ ಮಾಡಿಸಿದ್ರೆ ಎಲ್ಲನೂ ಕೂಡ ಅಭ್ಯಾಸ ಆಗುತ್ತೆ. ಪ್ರತಿಯೊಂದು ಕೂಡ ನಿಧಾನವಾಗಿ ಮಕ್ಕಳಿಗೆ ರೂಢಿ ಆಗ್ತಾ ಬರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿರೋ ಬಿಸಿನೀರನ್ನು ಕೊಡೋದು ಮಕ್ಕಳಿಗೆ ಇರ್ಬೋದು, ದೊಡ್ಡವ್ರಿಗಿರ್ಬೋದು, ತುಂಬಾ ಒಳ್ಳೆಯದು. ಅದನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಮನೇಲಿರೋ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ರಿಗೂ ಕೂಡ ಅಭ್ಯಾಸನ ಮಾಡಿಸಿ, ತುಂಬಾ ಒಳ್ಳೆಯದು. ಇವಾಗ ನಾನು ತಿಂಡಿಗೆ ಪೂರಿ ಮತ್ತು ಬಾಳೆಕಾಯಿ ಕಡಲೆಕಾಳಲ್ಲಿ ಗೋಟ್ ಮಾಡೋಣ ಅಂತ ಹೇಳಿ, ಅಂದರೆ ಗೊಜ್ಜನ್ನ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಪೂರಿ ಹಿಟ್ಟನ್ನು ಕೂಡ ಮುಂಚೆನೇ ಕಲಸಿ ಇಟ್ಕೊಳ್ತಾ ಇದ್ದೀನಿ. ಇವಾಗ ಎಲ್ಲ ಕೆಲಸ ಆದಿದ್ದಾದಮೇಲೆ ಬಾಳೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳೋದಕ್ಕೆ ತರಕಾರಿ ಜಾಸ್ತಿ ಬೇಕಾಗಲ್ಲ. ಬಾಳೆಕಾಯಿ ಮತ್ತು ನೆನೆಸಿಟ್ಟಿರುವಂತಹ ಕಡಲೆಕಾಯಿ ಇದ್ದರೆ ಸಾಕು. ಸೊ ಅದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನು ನಾನು ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಆಗೋಗ್ಬಿಡುತ್ತೆ. ಮನೇಲಿ ತರಕಾರಿ ಇಲ್ಲದೇ ಇದ್ದಾಗ ಈ ರೀತಿ ಸಿಂಪಲ್ಲಾಗಿ ಪೂರಿಗೆ, ಚಪಾತಿಗೆ, ರೊಟ್ಟಿಗಿರ್ಬೋದು, ನೀವು ಈ ರೀತಿಯಾಗಿ ಸಿಂಪಲ್ಲಾಗಿ ಬಾಳೆಕಾಯಿ ಗೊಜ್ಜನ್ನ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಮತ್ತು ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿರುತ್ತೆ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಹಾಗಾಗಿ ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಸ್ವಲ್ಪ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಮಸಾಲೆ ಏನು ಬೇಡ, ಸ್ವಲ್ಪ ಇದ್ದರೆ ಸಾಕು. ತುಂಬಾ ಚೆನ್ನಾಗಿರೋಂತಹ ಬಾಳೆಕಾಯಿ ಕಡಲೆಕಾಳು ಗೊಜ್ಜು ರೆಡಿ ಆಗುತ್ತೆ. ಇವಾಗ ನಾನಿಲ್ಲಿ ಒಂದು ಈರುಳ್ಳಿ, ಹಾಗೆ ಒಂದು ಚಿಕ್ಕ ಗಾತ್ರದ ಟೊಮೊಟೊ, ಒಂದು 4ರಿಂದ 5 ಎಸಳು ಬೆಳ್ಳುಳ್ಳಿ, ಹಾಗೆ 1 ಇಂಚಷ್ಟು ಶುಂಠಿ, ಒಂದು 1/4 ಕಪ್ ಆಗುವಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ಮಸಾಲೆಗೆ ನಾನಿವಾಗ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು, ಹಾಗೆ 1/2 ಟೇಬಲ್ ಸ್ಪೂನಷ್ಟು ಖಾರದ ಪೌಡರ್ನ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ ಯಾವಾಗಲೂ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕ್ಕೊಳ್ಳಿ. ಇದಿಷ್ಟನ್ನು ಕೂಡ ನೀಟಾಗಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ನಂತರ ಇವಾಗ ಇಲ್ಲಿ ಬಾಳೆಕಾಯಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ಒಂದು ಕಟ್ ಮಾಡಿ ಈ ರೀತಿ ಓಪನ್ ಮಾಡೋದ್ರಿಂದ ಸಿಪ್ಪೆ ಎಲ್ಲ ನೀಟಾಗಿ ಬಂದುಬಿಡುತ್ತೆ. ಹಾಗೆ ಬಾಳೆಕಾಯಲ್ಲಿ ಸ್ವಲ್ಪ ಅಂಟಿರುತ್ತಲ್ವ, ಹಾಗಾಗಿ ಅದನ್ನು ಒಂದು ಬಿಸಿ ನೀರಲ್ಲಿ ಹಾಕಿ ಒಂದು 5 ನಿಮಿಷ ಬೇಯಿಸೋದ್ರಿಂದ, 5 ನಿಮಿಷನೂ ಬೇಡ, ಒಂದು 2ರಿಂದ 3 ನಿಮಿಷ ಬೇಯಿಸೋದ್ರಿಂದ ಆ ಅಂಟಿನಂಶ ಏನಿರುತ್ತೆ ಅದೆಲ್ಲ ನೀಟಾಗಿ ಹೋಗಿಬಿಡುತ್ತೆ ಬಾಳೆಕಾಯಲ್ಲಿ. ಜಾಸ್ತಿ ಚಿಕ್ಕದಾಗೂ ಕಟ್ ಮಾಡ್ಕೋಬೇಡಿ, ತೀರಾ ದೊಡ್ಡದಾಗಿಯೂ ಕಟ್ ಮಾಡ್ಕೋಬಾರ್ದು. ಈ ರೀತಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗಿನ್ನೂ ಚಿಕ್ಕದು ಬೇಕು ಅಂದರೆ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಇವಾಗ ನಾನು ಬಿಸಿ ನೀರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರಲ್ಲಿ ಹಾಕಿ ಒಂದು 2 ನಿಮಿಷ ಇದನ್ನು ಕುದಿ ಬರ್ಸಿದ್ರೆ ಸಾಕು. ಇದು ಬೇಯೋದೇನು ಬೇಡ ಈ ನೀರಲ್ಲಿ, ಜಸ್ಟ್ ಅದು ಕುದಿ ಬಂದರೆ ಸಾಕು. ನೋಡ್ತಾ ಇರ್ಬೋದು ನೀವಿಲ್ಲಿ, ಇಷ್ಟು ಕುದಿ ಬಂದರೆ ಸಾಕು. ಅದು ಅಂಟಿನಂಶ ಎಲ್ಲ ನೀಟಾಗಿ ಹೋಗಿರುತ್ತೆ. ಹಾಗೆ ಇವಾಗ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಕೊಳ್ತಾ ಇದ್ದೀನಿ. ಕುಕ್ಕರ್ನ ಬಿಸಿ ಮಾಡೋದಕ್ಕೆ ಇಟ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿರಬೇಕು. ಚೆನ್ನಾಗಿ ಕಾದ ನಂತರ ಇದಕ್ಕೆ ನಾನು 1/2 ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈ ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ, ನನಗಂತೂ ತುಂಬಾ ಇಷ್ಟ ಆಯಿತು. ಹಾಗೆ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಕಟ್ ಮಾಡಿಟ್ಕೊಂಡಿರೋವಂತಹ ಟೊಮೊಟೊ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಬಾಡೋ ಥರ ನೀಟಾಗಿ ಅದನ್ನು ಫ್ರೈ ಮಾಡ್ಕೊಬೇಕು.
ಟೊಮೊಟೊ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ ಇದು ನೀಟಾಗಿ ಫ್ರೈ ಆಗಿದೆ. ನಾನಿಲ್ಲಿ ಇದನ್ನು ಇಬ್ರಿಗಾಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಜಾಸ್ತಿ ಜನಕ್ಕೂ ಕೂಡ ಮಾಡ್ಕೋಬೋದು. ಹಾಗೆ ನಾನು ಇವಾಗ ಗ್ರೈಂಡ್ ಮಾಡಿಟ್ಕೊಂಡಿರೋಂತಹ ಮಸಾಲೆನೆಲ್ಲ ಇದರೊಳಗಡೆನೆ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕಾಯೆಲ್ಲ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಅದನ್ನು ನೀಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲ ಅಂತ ಅಂದರೆ ಹಾಗೆ ಬಾಯಿಗೆ ಸಿಕ್ಬಿಡುತ್ತೆ ಕಾಯಿ ಪೀಸಸ್ ಎಲ್ಲ, ಆವಾಗ ಚೆನ್ನಾಗಿ ಅನಿಸಲ್ಲ. ಹಾಗಾಗಿ ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಹಾಗೆ ಒಗ್ಗರಣೆಯಲ್ಲಿ ಮಸಾಲೆ ಎಲ್ಲ ಹಾಕಿ ಮಸಾಲೆ ಒಂದು 2 ನಿಮಿಷ ಕುದಿ ಬರೋ ಥರ ಈ ರೀತಿ ಅದನ್ನು ಬೇಯಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಗ್ರೇವಿ. ಹಾಗೆ ನಾನು ಬಿಸಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದಂತಹ ಬಾಳೆಕಾಯಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಾನು ರಾತ್ರಿನೇ ನೆನೆಸಿಟ್ಟಿರುವಂತಹ ಕಡಲೆಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮುಂಚೆ ರಾತ್ರಿನೇ ನೆನೆಸಿ ಇಟ್ಕೊಂಡಿದ್ದೆ ಕಡಲೆಕಾಳನ್ನು, ಅದನ್ನು ಕೂಡ ಇವಾಗ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಕಡಲೆಕಾಳು ಬೇಡ ಅಂತ ಹೇಳಿದ್ರೆ ನೀವು ಇಲ್ಲಿ ಬಟಾಣಿ ಕೂಡ ಸೇರಿಸ್ಕೋಬೋದು. ಕಡಲೆಕಾಳು ಜೊತೆಗೆ ಬಟಾಣಿ ಕೂಡ ಸೇರಿಸ್ಕೋಬೋದು. ಕಡಲೆಕಾಳು ಬೇಡ ಅಂದ್ರೂ ಕೂಡ ನೀವು ಬಟಾಣಿನ ಸೇರಿಸ್ಕೋಬೋದು, ಅದು ನಿಮಗೆ ಆಪ್ಷನಲ್ಲು, ನಿಮ್ಮ ಇಷ್ಟ. ಬಟ್ ನಾನಿಲ್ಲಿ ಬಾಳೆಕಾಯಿ ಜೊತೆ ಕಡಲೆಕಾಳನ್ನು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹಾಗೆ ಇದಕ್ಕೆ ಜಾಸ್ತಿ ನೀರು ಹಾಕೊಳ್ಳೋದಕ್ಕೆ ಹೋಗಬೇಡಿ. ಅದೇ ಜಾರಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಪೂರಿ, ಚಪಾತಿ, ದೋಸೆ ಎಲ್ಲರ ಜೊತೆಗೂ ಕೂಡ ತಿನ್ಬೋದು. ಹಾಗೆ ಏನಾದರೂ ನಿಮ್ಮ ಮನೇಲಿ ಫಂಕ್ಷನ್ ಇದ್ದಾಗ ನೀವು ಇದನ್ನು ಸೈಡ್ ಡಿಶ್ ಆಗಿಯೂ ಕೂಡ ಮಾಡ್ಬೋದು. ಪಲ್ಯದ ಥರ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೆಸ್ಕೊಂಡ್ರೆ ಆಯಿತು. ತುಂಬಾ ಚೆನ್ನಾಗಿರುವಂತಹ ಬಾಳೆಕಾಯಿ ಮತ್ತು ಕಡಲೆಕಾಳು ಗೂಟು ಅಥವಾ ಗೊಜ್ಜು ರೆಡಿ ಆಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸೊ ಅದು ಆಗೋ ಅಷ್ಟರಲ್ಲಿ ನಾನು ಪೂರಿ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೆ. ಯಾಕಂತ ಹೇಳಿದ್ರೆ ಮಗುಗೆ ಟಿಫನ್ ಕೂಡ ಕಳಿಸ್ಬೇಕಿತ್ತಲ್ವ, ಹಾಗಾಗಿ ನಾನು ಬೆಳಗ್ಗೆ ಏನು ಮಾಡಿರ್ತೀನೋ ಮಧ್ಯಾಹ್ನಕ್ಕೂ ಕೂಡ ಅದನ್ನೇ ಅವನಿಗೆ ಟಿಫನ್ ಕೊಟ್ಟು ಕಳಿಸ್ತೀನಿ. ಹಾಗಾಗಿ ಪೂರಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಡೆ ಗೊಜ್ಜು ಕೂಡ ರೆಡಿ ಆಯಿತು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನನಗಂತೂ ಈ ಪೂರಿ ಜೊತೆ ಈ ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು. ನನ್ನ ಮಗನಿಗೂ ಕೂಡ ತುಂಬಾ ಇಷ್ಟ ಆಯಿತು. ಖಾರ ಎಲ್ಲ ಕಡಿಮೆ ಇದ್ದಿದ್ದರಿಂದ ನನ್ನ ಮಗನೂ ಕೂಡ ತುಂಬಾ ಇಷ್ಟಪಟ್ಟು ತಿಂದ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನಾನು ಆವಾಗಲೇ ಹೇಳ್ದಾಗೆ ನಿಮ್ಮನೆ ಚಿಕ್ಕದಾಗಿ ಏನಾದರೂ ಫಂಕ್ಷನ್ ಇದ್ದಾಗ ಇಲ್ಲಾಂದರೆ ಹಬ್ಬಗಳಿದ್ದಾಗ ಈ ರೀತಿ ಇದನ್ನು ಸೈಡ್ ಡಿಶ್ ಆಗಿಯೂ ಕೂಡ ಮಾಡ್ಕೋಬೋದು. ಪಲ್ಯದ ಥರ ತುಂಬಾ ಚೆನ್ನಾಗಿರುತ್ತೆ. ನಾರ್ಮಲಾಗಿ ಹಳ್ಳಿಗಳ ಸೈಡೆಲ್ಲ ಇದನ್ನು ಪಲ್ಯದ ಥರ ಸೈಡ್ ಡಿಶ್ ಆಗಿ ಊಟದ ಜೊತೆ ಮಾಡ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಪೂರಿ ಜೊತೆ ಬಿಸಿ ಬಿಸಿ ಕಡಲೆಕಾಳು ಗೊಜ್ಜು ಮತ್ತು ಬಾಳೆಕಾಯಿ ತುಂಬಾ ಟೇಸ್ಟಿಯಾಗಿತ್ತು. ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ. ಹಾಗೆ ಕೆಲಸ ಆದಮೇಲೆ ನನಗೆ ಒಂದು ಕಸ್ಟಮರು ಸ್ಯಾರಿನ ಪ್ರೀಪ್ಲೇಟಿಂಗ್ ಮಾಡಿಕೊಡೋದಕ್ಕೆ ಅಂತ ಹೇಳಿ ಕೊಟ್ಕೊಳ್ಸಿದ್ರು. ಇವರು ನನ್ನ ರೆಗ್ಯುಲರ್ ಕಸ್ಟಮರು, ಯಾವಾಗಲೂ ನನ್ನ ಹತ್ರನೇ ಸ್ಯಾರಿ ಪ್ರೀಪ್ಲೇಟಿಂಗ್ನ ಮಾಡಿಸ್ಕೊಳ್ತಾರೆ. ಹಾಗೆ ನೋಡ್ತಾ ಇರ್ಬೋದು, ವರ್ಕು ಕೂಡ ತುಂಬಾ ಚೆನ್ನಾಗಿದೆ ಬ್ಲೌಸಲ್ಲಿ. ನಿಮ್ಗೆ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ಹೇಳಿ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಶಾರ್ಟ್ ಸ್ಲೀವಲ್ಲಿ ಈ ರೀತಿ ಹ್ಯಾಂಡ್ ವರ್ಕನ್ನು ಮಾಡಿಸಿದ್ದಾರೆ. ತುಂಬಾ ಚೆನ್ನಾಗಿದೆ. ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡೋದು ತುಂಬಾ ಈಸಿ. ನಿಮ್ಗೆ ಯಾರಿಗಾದ್ರೂ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ, ನಿಮಗೆ ಬೇಕು ಸ್ಯಾರಿ ಪ್ರೀಪ್ಲೇಟಿಂಗ್ದು ಫುಲ್ ವಿಡಿಯೋ ಅಂತ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಅದನ್ನು ಪೂರ್ತಿಯಾಗಿ ಬಾಡಿ ಮೆಜರ್ಮೆಂಟನ್ನು ತೊಗೊಂಡು ಹೇಗೆ ಸ್ಯಾರಿ ಪ್ರೀಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ನ ಮಾಡೋದು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೀವು ಯಾರಾದರೂ ನನಗೆ ಕಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ನಾನು ವಿಡಿಯೋನ ಮಾಡಿ ತೋರಿಸ್ಕೊಡ್ತೀನಿ. ಮೊದಲು ಎಲ್ಲನೂ ಕೂಡ ಕಷ್ಟ ಅಂತ ಅನಿಸುತ್ತೆ. ಅದಾದಮೇಲೆ ಕಲ್ತಿದ್ದಾದಮೇಲೆ ತುಂಬಾ ಈಸಿ ಆಗಿಬಿಡುತ್ತೆ. ಮೊದಲು ನನಗೂ ಕೂಡ ಫಸ್ಟು ಒಂದು 4ರಿಂದ 5 ಸೀರೆ ಮಾಡುವಾಗ ತುಂಬಾ ಕಷ್ಟ ಅಂತ ಅನ್ನಿಸ್ತು. ಅದಾದಮೇಲೆ ನನಗೆ ತುಂಬಾ ಈಸಿ ಆಯಿತು.
ಇವಾಗ ಪಟ್ಟಂತ ಹೇಳಿ 15ರಿಂದ 20 ನಿಮಿಷದಲ್ಲಿ ನಾನು ಸ್ಯಾರಿ ಪ್ರಿಪ್ಲೇಟಿಂಗ್ನ ಮಾಡಿ ಮುಗಿಸ್ತೀನಿ. ಹಾಗೆ ಈ ಸ್ಯಾರಿ ಪ್ರಿಪ್ಲೇಟಿಂಗ್ನ ಕಲ್ತ್ಕೊಳ್ಳೋದ್ರಿಂದ ಪ್ರತಿಯೊಂದು ಲೇಡೀಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಾದರೂ ಹೋಗುವಾಗ ಇನ್ನೂ ರೆಡಿ ಆಗಿಲ್ಲ ಅಂತ ಹೇಳೋದೇ ಗಂಡಸ್ರದ್ದು ದೊಡ್ಡ ಕಂಪ್ಲೇಂಟ್ ಇರುತ್ತೆ. ಸೊ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಳ್ಳೋದೇ ದೊಡ್ಡ ಕಷ್ಟ ಆಗಿರುತ್ತೆ. ಅದರಲ್ಲೂ ಇವಾಗಿನ ಸೀರೆಗಳು, ಬಾರ್ಡರ್ ಸೀರೆಗಳೆಲ್ಲ ಸ್ವಲ್ಪ ಉಟ್ಕೊಳ್ಳೋದಕ್ಕೆ ಕಷ್ಟ ಅನಿಸುತ್ತೆ. ಹಾಗಾಗಿ ಮುಂಚೆನೇ ನೀವು ಈ ರೀತಿ ಸ್ಯಾರಿ ಪ್ರಿಪ್ಲೇಟಿಂಗ್ ಆ್ಯಂಡ್ ಬಾಕ್ಸ್ ಫೋಲ್ಡಿಂಗ್ನ ಮಾಡಿ ಇಟ್ಕೊಳ್ಳೋದ್ರಿಂದ ನೀವೆಲ್ಲಾದರೂ ಹೋಗುವಾಗ ಬೆಳಗ್ಗೆ ಎದ್ದ ತಕ್ಷಣ ಕೆಲಸ ಎಲ್ಲ ಮುಗಿಸಿದ್ದಾದ್ಮೇಲೆ ಆರಾಮಾಗಿ ಈಸಿಯಾಗಿ ಉಟ್ಕೊಂಡು ಹೋಗ್ಬೋದು. ತುಂಬಾ ಈಸಿಯಾಗಿರುತ್ತೆ. ಹಾಗೆ ನೀವೆಲ್ಲಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ಹೇಳಿದಾಗಲೂ ಕೂಡ ಈ ರೀತಿ ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿ ಬಾಕ್ಸ್ ಫೋಲ್ಡಿಂಗ್ ಮಾಡಿ ಇಟ್ಕೊಳ್ಳೋದ್ರಿಂದ ನೀವು ಎಷ್ಟು ದೂರ ತೊಗೊಂಡೋದ್ರೂ ಕೂಡ ಹಾಳಾಗಲ್ಲ, ಹಾಗೇ ಇರುತ್ತೆ. ಈ ರೀತಿ ಒಂದು ಕವರ್ ಸಿಗುತ್ತೆ. ಆ ಕವರಲ್ಲಿ ನಾನು ನೀಟಾಗಿ ಪ್ಯಾಕ್ ಮಾಡಿ ಕಸ್ಟಮರ್ಗೆ ಕೊಡ್ತೀನಿ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಪ್ಯಾಕಿಂಗ್ನ ಮಾಡ್ಕೊಳ್ಳೋದ್ರಿಂದ ಸ್ಯಾರಿ ಪ್ರಿಪ್ಲೇಟಿಂಗ್ನ ಮಾಡಿಕೊಂಡು ನೀವು ಎಲ್ಲೇ ಟ್ರಾವೆಲ್ ಮಾಡಿದ್ರೂ ಕೂಡ ಅದು ನೀವು ಹೇಗೆ ಫೋಲ್ಡ್ ಮಾಡಿ ಇಟ್ಟಿರ್ತೀರೋ ಹಾಗೆ ಇರುತ್ತೆ, ಒಂದು ಸ್ವಲ್ಪನೂ ಹಾಳಾಗಿರಲ್ಲ. ಹಾಗಾಗಿ ಸ್ಯಾರಿ ಪ್ರಿಪ್ಲೇಟಿಂಗ್ನ ಮಾಡ್ಕೊಳ್ಳೋದನ್ನ ಕಲಿಯೋದು ಇವಾಗಿನ ಹೆಣ್ಮಕ್ಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಸೀರೆ ಉಟ್ಕೊಳ್ಳೋಕೆ ಬರಲ್ಲ. ಹಾಗಾಗಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು